ಬಾಲಾಕೋಟ್ ವಿಚಾರ ನಡೆದಾಗಲೂ ವಿ ಆಲ್ಸೋ ಲಾಸ್ಟ್, ನಮ್ದು ಒಂದು ವಿಮಾನ ಕಳ್ಕೊಂಡಿದ್ವಿ ಆ ಸಂದರ್ಭದಲ್ಲಿ. ನಾವು ಇಟ್ ವಾಸ್ ಎ ಮಿಗ್ ಸೀರೀಸ್ ವೆಪನ್, ಸಾರಿ ವಿಮಾನ ಅದು. ಹಾಗಾಗಿ ನಾವು ಕಳ್ಕೊಂಡಿದ್ವಿ. ಹಾಗಾಗಿ ಇದೆಲ್ಲ ಟೂ ಅರ್ಲಿ ಟು ಟಾಕ್ ನಮ್ಗೀಗ ಸದ್ಯಕ್ಕೆ. ಮಿಲಿಟರಿ ಆಪರೇಷನ್ಸ್ ಅಲ್ಲಿ ಇದು ಏನಾಗ್ಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ಅಂದ್ರೆ, ಈ ಗಲ್ಲಿನಲ್ಲಿ ಕ್ರಿಕೆಟ್ ಆಡತ್ವೆ ಮಕ್ಕಳು. ಗಲ್ಲಿನಲ್ಲಿ ಒಂದು ಬ್ಯಾಟ್ಗೆ ಒಂದು ಕಡ್ಡಿ, 2-3 ಕಡ್ಡಿ ನೆಟ್ಕೊಂಡ್ಬಿಟ್ಟು ಒಂದು ಟೆನ್ನಿಸ್ ಬಾಲಲ್ಲಿ ಕ್ರಿಕೆಟ್ ಆಡ್ತಿರುತ್ತವೆ. ಆದ್ರೆ ಆ ಕ್ರಿಕೆಟ್ ಅಲ್ಲಿ ಅಲ್ಲಿರೋ ಮಕ್ಕಳು ಹೆಂಗ್ ಆಡ್ತಿರುತ್ತವೆ ಅಂದ್ರೆ, ಆ ಸ್ಟೈಲ್ಗಳು ನೋಡ್ಬೇಕು ನೀವು. ಒಂದು ಬಾಲ್ ಮಿಸ್ ಆಗ್ಬಿಟ್ರೆ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳೋದು ಏನು, ಆಮೇಲೆ ಯಾವನೋ ಒಬ್ಬ ಒಂದು ಒಳ್ಳೆ ಕ್ಯಾಚ್ ಹಿಡಿದ್ಬಿಟ್ರೆ ಬಂದು ಹಿಂಗೆ ಹೈ-ಫೈ ಹೊಡ್ಕೊಳ್ಳೋದು ಏನು, ಇದೆಲ್ಲ ಎಲ್ಲಿಂದ ಬಂತಿದು? ಎಲ್ಲ ಟಿವಿ ಇನ್ಫ್ಲೂಯೆನ್ಸ್. ಟಿವಿಲಿ ನೋಡಿ 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 ಎಲ್ಲರೂ ಸಚಿನ್ ತೆಂಡೂಲ್ಕರ್ ಟೈಪೇ ಆಡ್ತಿರ್ತಾರೆ ಆ 12 ಜನದಲ್ಲಿ ಗಲ್ಲಿನಲ್ಲಿ. ಅದೇ ತರ ಈ ಗೂಗಲ್ ಪ್ರಪಂಚ ಬಂದು, ಈ ಟಿವಿಗಳು ಬಂದು, ಈ ಯುದ್ಧದ ವಿಚಾರದಲ್ಲೂ ಎಲ್ಲರೂ ಎಕ್ಸ್ಪರ್ಟ್ಗಳಾಗ್ಬಿಟ್ಟಿದ್ದಾರೆ ಈಗ. ಈ ಯಾರ ಕೈಗೆ ಒಂದು ರಫಾಲ್ ಕೊಟ್ರೆ ನಾನೇ ಓಡಿಸ್ಬಿಡ್ತೀನಿ ಅನ್ನೋ ಲೆವೆಲ್ ಇದ್ದಾರೆ. ಎಲ್ಲ ವಿಡಿಯೋ ಗೇಮ್ ಎಕ್ಸ್ಪರ್ಟ್ಗಳಲ್ಲ, ಹಂಗಾಗಿ ಒಂದು ಲೆವೆಲ್ ಅಲ್ಲಿ ಇದ್ದಾರೆ ಪಾಪ ಎಲ್ಲರೂ ಈಗ ವಿಡಿಯೋ ಗೇಮ್ಸ್ ಅಲ್ಲಿ. ಹಾಗಾಗಿ ಲೆಟ್ ಅಸ್ ಸ್ಟಾಪ್ ದಿಸ್ ನಾನ್ಸೆನ್ಸ್. ದಿಸ್ ಇಸ್ ಎ ಸೀರಿಯಸ್ ಬಿಸಿನೆಸ್. ಯುದ್ಧ ಅನ್ನೋದು ತಮಾಷೆ ಅಲ್ಲ, ಅದು ಒಂದು ದೇಶದ ಭವಿಷ್ಯವನ್ನ ಇತ್ಯರ್ಥ ಮಾಡುವಂತಹ ನಿರ್ಧಾರಗಳದು ಮತ್ತು ಸಮಯ ಅದು. ಹಾಗಾಗಿ ವಿ ವಿಲ್ ಹೋಲ್ಡ್ ಅವರ್ ಬ್ರೆತ್. ನಾವೇ ಎಲ್ಲ ತೀರ್ಮಾನ ಮಾಡ್ಕೊಂಡು ಕೂರಬಾರ್ದು ಈ ರೀತಿ. ಲಿವ್ ಇಟ್ ಟು ದಿ ಪ್ರೊಫೆಷನಲ್ಸ್. ಮುಂದೇನಾಗತ್ತೆ ನೋಡೋಣ. ಓಕೆ, ಬಟ್ ಇಲ್ಲಿಯವರೆಗೂ ಸರ್ ನಾವು ಒಳಗಡೆಗೆ ನುಗ್ಗಿ ಹೊಡೆದು ಬಂದಿದ್ದಿತ್ತು. ಬಟ್ ಈಗ ಒಳಗಡೆಗೆ ನುಗ್ಗೋಕ್ಕಿಂತಲೂ ಹೆಚ್ಚಾಗಿ ಗಡಿ ಭಾಗದಿಂದನೇ ನಾವು ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿ ಹೊಡೆದು ಬಂದಿರುವಂತದ್ದು ಬಹಳ ವಿಶೇಷ ಅನ್ಸುತ್ತೆ ಅಲ್ಲ ಸರ್? That is the power of the weapon. For example, you were talking of Rafale. Yes. ನೀವು ಕೇಳ್ತಾ ಇದ್ರಿ ಗಡಿ ಭಾಗದಿಂದಾನೇ ಹೊಡೆದ್ವಿ ಮಾಡಿ. ಸಿ ಫ್ಯೂಚರ್ ಅಲ್ಲಿ ಹೋಗ್ತಾ 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 ವಾರ್ಗಳು ಯಾವಾಲ್ವ್ ಆಗ್ತಾ ಇರೋದ್ರಿಂದ ಹಳೆ ಕಾಲದ ಯುದ್ಧಕ್ಕೂ ಈಗಿನ ಕಾಲದ ಯುದ್ಧಕ್ಕೂ ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವು ಯಾವ್ದಾದ್ರು ಒಂದು ಹಳೆಯದು ಯಾವ್ದೋ ಒಂದು ಹಳೆ ಕನ್ನಡದ ಫಿಲಮ್ ನೋಡೋದು ಅಥವಾ ಇಂಗ್ಲಿಷ್ ಫಿಲಮ್ ನೋಡಿದ್ರೆ ಯಾವ ತರ ಯುದ್ಧ ನಡೀತಿತ್ತು. ರಣಧೀರ ಕಂಠೀರವನ ನಾವು ಸೈನಿಕರು ನುಗ್ಗಿ ಬರುತ್ತಿದ್ದಾರೆ ಅನ್ಕೊಂಡು ಏನಿಲ್ಲ ಬಾಣ ಕತ್ತಿ ಗುರಾಣಿ ಹಿಡ್ಕೊಂಡು ಹಿಂಗೆ ಡಿಂಗ್ ಅಂತ ಓಡ್ ಬರ್ತಾ ಇರ್ತಾರೆ ಗ್ರೌಂಡ್ ಅಲ್ಲಿ. ಆ ತರದ ಯುದ್ಧ. ಈಗ ಹಾಗಲ್ಲ ಯುದ್ಧ. ನಾವು ವಾರ್ಸ್ ಹ್ಯಾವ್ ಬಿಕಮ್ ಸ್ಮಾರ್ಟರ್. ಈಗ ವೆರಿ ಸ್ಮಾರ್ಟ್ ಯುದ್ಧಗಳು ಇದ್ರೆ ಇವಾಗೆಲ್ಲ. ಹಾಗಾಗಿ ಎ ವೆಪನ್ ಟು ಬಿ ಡಿಸ್ಚಾರ್ಜ್ ಆರ್ ಡೆಲಿವರ್ಡ್ ಏನಿದೆ, ಫಾರ್ ಎಕ್ಸಾಂಪಲ್ ಈಗ ನೀವು ಹೇಳ್ತಾ ಇದ್ದಂತಹ ಒಂದು ವೆಪನ್ ವಿಚ್ ಯು ಸೆಡ್ 450 ಕಿಲೋಮೀಟರ್ಸ್ ಅಷ್ಟು ಸ್ಪೀಡ್ ಅಲ್ಲಿ ಹೋಗುತ್ತೆ ಮಾಡುತ್ತೆ ಡ್ಯಾಶು ಅಂತೆಲ್ಲ ಹೇಳ್ತಿದ್ದೀರಿ. ಈ ವೆಪನ್ ಡೆಲಿವರಿ ಎಲ್ಲಿರುತ್ತೆ ಅಂತಂದ್ರೆ, ಇಟ್ ಡಸಂಟ್ ಹ್ಯಾವ್ ಟು ಗೋ ಟು ದಿ ಸ್ಪಾಟ್ ಆಫ್ ದಿ ಅಟ್ಯಾಕ್ ಸ್ಪಾಟ್ ಯಾವ್ದಿದೆ, ಆ ಜಾಗ ಯಾವ್ದಿದೆ ಅಲ್ಲಿಗೆ ಹೋಗ್ಬೇಕಾಗಿಲ್ಲ. ಅದನ್ನ ನಾವು ಡೆಲಿವರಿ ಮಾಡಕ್ಕೆ ನಾವು 300 ಕಿಲೋಮೀಟರ್ ದೂರದಲ್ಲೋ 200 ಕಿಲೋಮೀಟರ್ ದೂರದಲ್ಲೋ ಅದ್ರ ಡೆಲಿವರಿ ಆಗಿರುತ್ತೆ. ಬಟ್ ಪ್ರಿಸಿಷನ್ ಗೈಡೆಡ್ ಆಗಿರೋದ್ರಿಂದ, GPS ಪ್ರಿಸಿಷನ್ ಗೈಡೆಡ್ ಆಗಿರೋದ್ರಿಂದ ಅದು ಆ ಜಾಗಕ್ಕೆ ಹೋಗುತ್ತೆ. ಇದನ್ನ ಮಾಡುವ ಶಕ್ತಿಯನ್ನ ಆ ವೆಪನ್ಗಿದೆ, ಅಂದ್ರೆ ಆ ಅಸ್ತ್ರಕ್ಕಿದೆ. ಆದ್ರೆ ಅದನ್ನ ಡೆಲಿವರಿ ಮಾಡಕ್ ಬೇಕು. ಅಂದ್ರೆ ನಿಮ್ಮ ಮನೆಯಲ್ಲಿ ಅಡಿಗೆಯನ್ನು ತುಂಬಾ ಚೆನ್ನಾಗಿ ಮಾಡ್ಬೋದು, ನೀವು ಬಹಳ ಚೆನ್ನಾಗಿ ಮಾಡ್ಬೋದು ಅಡಿಗೆ. ಆದ್ರೆ ಯಾರ್ದಾರು ಮನೆ ಕೊಡಬೇಕು ಅಂದ್ರೆ ಅದನ್ನ ತಗೊಂಡು ಹೋಗೋಕೆ ಒಂದು ಗಾಡಿ ಬೇಕಲ್ಲ. ನಿಮ್ಮನೇಲಿ ಗಾಡಿನೇ ಇಲ್ದಿದ್ರೆ ಅಡಿಗೆ ಹೆಂಗ್ ತಲುಪಿಸ್ತೀರಿ ಮನೆಗೆ? ಹಾಗೆ ಇಲ್ಲುವೆ ವೆಪನ್ ಇರ್ಬೋದು, ಬಟ್ ಅದರ ಡೆಲಿವರಬಲ್ ಪ್ಲಾಟ್ಫಾರ್ಮ್ ಬೇಕು. ದಾಟ್ ಇಸ್ ವಾಟ್ ರಫೇಲ್ ಇಸ್ ಡೂಯಿಂಗ್ ಟುಡೇ. ರಫೇಲ್ ಏನ್ ಮಾಡ್ತಾ ಇದೆ ಅಂತಂದ್ರೆ, ಇಟ್ ಈಸ್ ಗಿವಿಂಗ್ ಯು ದಟ್ ಆಡೆಡ್ ಅಡ್ವಾಂಟೇಜ್ ಆಫ್ ಡೆಲಿವರಿ ಪ್ಲಾಟ್ಫಾರ್ಮ್ ಅಲ್ಲಿ. ಹಾಗಾಗಿ ಹಿಂದೆ ಬಾಲಕೋಟ್ ಆದಾಗ ನಮ್ಮ ರಕ್ಷಣಾ ಮಂತ್ರಿ ಹೇಳಿದ್ರು, ಐ ವಿಶ್ ಈ ದಿನ ನಾನು ಬಯಸ್ತಾ ಇದ್ದೆ ನನ್ನ ಹತ್ರ ರಫಾಲ್ಸ್ ಇರ್ಬೋದಾಗಿದ್ದಿದ್ರೆ ಏನಾಗ್ತಿತ್ತು ಅಂತ. ಇವತ್ತು ಅದಿರೋದ್ರಿಂದ ಅದನ್ನ ಬಳಸಿದ್ದಾರೆ. ಹಾಗಾಗಿ ಯು ಸಿ ದಟ್ ಡಿಫರೆನ್ಸ್.